time. ನಿಮ್ಮೆಲ್ಲರಿಗೂ ನಾನು ಸಂಜೆಯ ಶುಭಾಶಯಗಳನ್ನ ಕೋರುವಂತವನಾಗಿದ್ದೇನೆ. ಮಾತ್ರವಲ್ಲದೆ ದೇವರು ಕೊಟ್ಟಂತ ಈ ಒಂದು ಅವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. I thank God for enabling to meet again after a small break. ಮತ್ತೊಮ್ಮೆ ಒಂದು ಸಣ್ಣ ವಿರಾಮದ ನಂತರ ನಾವು ಮತ್ತೆ ಸೇರಿ ಬರುವುದಕ್ಕೆ ದೇವರು ಮಾಡಿಕೊಟ್ಟಂತ ಈ ಒಂದು ಅನುಕೂಲಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. The Lord has been so good to us. ದೇವರು ನಮ್ಮೆಲ್ಲರಿಗೂ ಬಹಳ ಒಳ್ಳೆಯವನಾಗಿದ್ದಾನೆ. His grace was upon us continuously. ಆತನ ಕೃಪೆಯು ನಮ್ಮನ್ನು ನಿರಂತರವಾಗಿಯೂ ನಡೆಸ್ತಾ ಬಂದಿದೆ. Let's bow our hearts before God in prayer. ನಾವು ದೇವರ ಸನ್ನಿಧಾನದಲ್ಲಿ ನಮ್ಮ ಶಿರಗಳನ್ನು ಬಾಗಿ ನಾವು ಪ್ರಾರ್ಥನೆ ಮಾಡೋಣ. Our Father in heaven, we thank you for the blessed evening time. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಅನುಗ್ರಹಿಸಲ್ಪಟ್ಟಂತ ಈ ಶುಭ ಸಂಜೆ ವೇಳೆಗಾಗಿ ನಾವು ನಿಮಗೆ ಸ್ತೋತ್ರ ಮಾಡ್ತೇವೆ. We pray that as we go to study your word, help us to understand. ಹೌದು ಕರ್ತನೇ, ನಿನ್ನ ವಾಕ್ಯವನ್ನ ನಾವು ಅಧ್ಯಯನ ಮಾಡುವುದಕ್ಕೆ ನಾವು ಬಂದಿದ್ದೇವೆ. ನೀನು ತಾನೇ ನಮಗೆ ಬೇಕಾದಂತ ಸಹಾಯವನ್ನು ಅನುಗ್ರಹಿಸಬೇಕಾಗಿ ನಾವು ಬೇಡ್ತೇವೆ. Help us to have a submissive mind. ಹೌದು ಕರ್ತನೇ, ನಾವು ನಿನ್ನ ಚಿತ್ತಕ್ಕೆ ಅಧೀನಪಡಿಸುವಂತ ಒಂದು ಮನಸ್ಸನ್ನು ನಮಗೆ ಅನುಗ್ರಹಿಸಿಕೊಡು. We pray for all the listeners now and hereafter. ಕೇಳುವಂತ ನಿನ್ನ ಎಲ್ಲ ಕೇಳುಗರಿಗಾಗಿ ಮತ್ತು ಮಾತ್ರವಲ್ಲದೆ ಮುಂದೆ ಕೇಳುವಂತ ಎಲ್ಲ ಕೇಳುಗರಿಗೂ ಸಹ ನಾವು ಪ್ರಾರ್ಥನೆ ಮಾಡ್ತೇವೆ. Especially commit Jason in your hands. ವಿಶೇಷವಾಗಿ ಜೇಸನನ್ನ ನಿನ್ನ ಕರಗಳಿಗೆ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥಿಸ್ತೇವೆ. And I myself submit in your hands, Lord. ಮಾತ್ರವಲ್ಲದೆ ನನ್ನನ್ನು ಸಹ ನಾನು ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತೇನೆ ದೇವ. Help this evening as a session as a blessed session. ಹೌದು ಕರ್ತನೆ, ಈ ಒಂದು ಸತ್ಯವೇದ ಅಧ್ಯಯನ ನಮ್ಮೆಲ್ಲರಿಗೂ ಆಶೀರ್ವಾದದಾಯಕವಾಗಿ ನೀನು ಅನುಗ್ರಹಿಸಿಕೊಡ್ಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. Your name alone be glorified. ನಿನ್ನ ನಾಮ ಒಂದೇ ಮಹಿಮೆ ಪಡಲಿ. In Jesus' name we pray. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ. Amen. ಆಮೆನ್. Yeah, we were looking at the subject that is 70 weeks of Daniel. ಹೌದು, ನಾವು ಕಳೆದ ಸಂಚಿಕೆಗಳಿಂದ ದಾನಿಯೇಲನ 70 ವಾರಗಳ ಕುರಿತಾಗಿ ನಾವು ಅಧ್ಯಯನ ಮಾಡ್ತಾ ಬಂದಿದ್ದೇವೆ. And this is a very interesting subject. ಇದು ಬಹಳ ಕುತೂಹಲವಾದಂತ ಒಂದು ವಿಷಯವಾಗಿದೆ. As we know, this is a part of the eschatology. ಯಾಕಂದ್ರೆ ಇದು ಅಂತಿಮ ಗತಿ ಶಾಸ್ತ್ರದ ಒಂದು ಭಾಗವಾಗಿ ನಾವು ಇದನ್ನ ಅಧ್ಯಯನ ಮಾಡ್ತಾ ಇದ್ದೇವೆ. It deliberately explains the world kingdoms. ಇದು ಬಹಳ ಸ್ಪಷ್ಟವಾಗಿ ಲೋಕದಲ್ಲಿರುವಂತ ಬೇರೆ ಬೇರೆ ರಾಜ್ಯಗಳ ಕುರಿತಾಗಿ, ರಾಜ್ಯ ಸ್ಥಾನಗಳ ಕುರಿತಾಗಿ ನಾವು ಕಾಣುವಂತದ್ದಾಗಿದೆ. There is no Old Testament scripture that explains so clearly about the subject. ನಾವು ನೋಡ್ತೇವೆ ಈ ಒಂದು ವಿಷಯದ ಬಗ್ಗೆ ಸತ್ಯವೇದದಲ್ಲಿ ಬೇರೆ ಯಾವ ಪುಸ್ತಕದಲ್ಲಿ ಇಷ್ಟು ಸ್ಪಷ್ಟವಾಗಿ ನಮಗೆ ಈ ಒಂದು ಪ್ರಕಟಣೆ ಸಿಗುವಂತದಲ್ಲ. So we need to pay special attention to these classes. ಆದ ಕಾರಣ ಈ ಎಲ್ಲ ಈ ಒಂದು ಪಾಠಗಳಿಗೆ, ಈ ಒಂದು ಕ್ಲಾಸ್ಗಳಿಗೆ ನೀವು ಬಹಳ ವಿಶೇಷವಾದಂತ ಗಮನ ಕೊಡಬೇಕೆಂಬುದಾಗಿ ನಾನು ನಿಮ್ಮಲ್ಲಿ ಆಶಿಸುವಂತವನಾಗಿದ್ದೇನೆ. In order to understand the future events and many of the prophecies in the New Testament, we need to study the book of Daniel along with the book of Revelation. ಆದ ಕಾರಣ ಮುಂಬರುವಂತ ಘಟನೆಗಳು ಮಾತ್ರವಲ್ಲದೆ ಭವಿಷ್ಯದಲ್ಲಿ ಸಂಭವಿಸಿರುವಂತ ಎಲ್ಲ ಘಟನೆಗಳನ್ನ ನಾವು ಸರಿಯಾದ ರೀತಿಯಲ್ಲಿ ಅದನ್ನ ಕ್ರಮಬದ್ಧವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಪ್ರಕಟಣೆ ಪುಸ್ತಕದ ಜೊತೆಯಾಗಿ ನಾವು ದಾನಿಯೇಲನ ಪುಸ್ತಕವನ್ನು ಸಹ ನಾವು ಅಭ್ಯಾಸ ಮಾಡಲೇಬೇಕು. And there are many other books also, book of Ezekiel, then Zechariah, like there are many books also in Old Testament. ಅದೇ ಸಮಯದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಬೇರೆ ಪುಸ್ತಕಗಳು ಇವೆ ಇದಕ್ಕೆ ಸಂಬಂಧಪಟ್ಟದಾಗಿ. ಎಜಿಕೇಲ ಪುಸ್ತಕವಾಗಿರ್ಬೋದು, ಜಕರ್ಯನ ಪುಸ್ತಕವಾಗಿರ್ಬೋದು, ಹೀಗೆ ಇನ್ನು ಕೆಲವಾರು ಪುಸ್ತಕಗಳು ನಾವು ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ. By primarily we look into this subject in connection with the book of Jeremiah and Daniel especially. ಆದರೆ
ಬಹಳ ಪ್ರಾಮುಖ್ಯವಾಗಿ ಯೆರೆಮೀಯನ ಪುಸ್ತಕ ಮಾತ್ರವಲ್ಲದೆ ಅದರ ಜೊತೆಯಾಗಿ ದಾನಿಯೇಲನ ಪುಸ್ತಕವನ್ನ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. We have already gone through the brief history of Israel in the beginning. ನಾವೀಗಾಗಲೇ ಪ್ರಾರಂಭದಲ್ಲಿ ಇಸ್ರಾಯೇಲ್ ಕುರಿತಾದಂತಹ ಒಂದು ಸಂಕ್ಷಿಪ್ತವಾದಂತಹ ಚರಿತ್ರೆಯನ್ನ ಈಗಾಗಲೇ ನಾವು ನೋಡಿಕೊಂಡಿದ್ದೇವೆ. And then we went into the context of these 70 weeks of Daniel, the second session. ನಂತರ ನಾವು ನೋಡುತ್ತೇವೆ ಈ ಒಂದು ದಾನಿಯೇಲನ 70 ವಾರಗಳ ಕುರಿತಾಗಿರುವಂತ ಹಿನ್ನೆಲೆಯನ್ನ ಅಂದ್ರೆ ಅದರ ಸಂದರ್ಭಕ್ಕೆ ಅನುಗುಣವಾಗಿರುವಂತಹ ಅದರ ಹಿನ್ನೆಲೆಯನ್ನ ನಾವು ನೋಡಿಕೊಂಡಿದ್ದೇವೆ. And that is the general introduction, general context. ಇದು ನಾವು ನೋಡುವಂತದ್ದು ಸಾಮಾನ್ಯವಾದಂತಹ ಒಂದು ಹಿನ್ನೆಲೆಯಾಗಿ ನಾವು ಅದನ್ನ ಅಧ್ಯಯನ ಮಾಡಿದ್ದೇವೆ. And as we know, for every event there is an immediate context. ಅದೇ ರೀತಿಯಾಗಿ ನಾವು ನೋಡುವಾಗ ಪ್ರತಿಯೊಂದು ಸತ್ಯವೇದ ಭಾಗಕ್ಕೂ ಅದರ ಹಿನ್ನೆಲೆ ಜೊತೆಯಾಗಿ ಅದಕ್ಕೆ ಇರುವಂತ ಬಹಳ ಸಮೀಪದ ಒಂದು ಹಿನ್ನೆಲೆಯನ್ನು ಸಹ ನಾವು ಗಮನದಲ್ಲಿ ಇಟ್ಟುಕೊಳ್ಳಬೇಕಾದಂತದ್ದು. And this is the case with the 70 weeks of Daniel also. ಇದು ದಾನಿಯೇಲನ 70 ವಾರಗಳ ಕುರಿತಾಗಿ ನೋಡುವಾಗಲೂ ಸಹ ಇದಕ್ಕೆ ಬಹಳಷ್ಟು ನಾವು ಈ ಒಂದು ವಿಷಯಕ್ಕೆ ನಾವು ಬಹಳಷ್ಟು ಒತ್ತು ಕೊಡಬೇಕಾದಂತ ಒಂದು ವಿಷಯವಾಗಿದೆ. Tonight we would like to spend some time with the immediate context of the 70 weeks of Daniel. ಆದ ಕಾರಣ ಈ ಒಂದು ಅಧ್ಯಯನದಲ್ಲಿ ಈ ಒಂದು ದಾನಿಯೇಲನ 70 ವಾರಗಳ ಸಂಬಂಧವಾಗಿ ಅದಕ್ಕಿರುವಂತಹ ಬಹಳ ಅತಿ ಸಮೀಪವಾದಂತಹ ಒಂದು ಹಿನ್ನೆಲೆ ಅಥವಾ ಸಂದರ್ಭದ ಕುರಿತಾಗಿ ನಾವು ಅಧ್ಯಯನ ಮಾಡಲಿಕ್ಕಿದ್ದೇವೆ. We know that Daniel is right now in Babylon. ನಮ್ಗೆ ಈಗಾಗಲೇ ಗೊತ್ತಿದೆ ಚರಿತ್ರೆ ಪ್ರಕಾರವಾಗಿ ದಾನಿಯೇಲನು ಈಗ ಬಾಬಿಲೋನ್ ದೇಶದಲ್ಲಿ ಸೆರೆ ಹಿಡಿಯಲ್ಪಟ್ಟವನಾಗಿದ್ದಾನೆ. He is a captive. ಅವನೊಬ್ಬ ಸೆರೆಯಾಳಾಗಿ ಒಬ್ಬ ಖೈದಿಯಾಗಿ ಅಲ್ಲಿ ವಾಸವಾಗಿದ್ದಾನೆ. And when we read in chapter 1 of Daniel, we know the 4 youth. There are many youth among them. 4 were specifically mentioned in chapter 1 of Daniel. ನಾವು ವಿಶೇಷವಾಗಿ ದಾನಿಯೇಲನ ಪುಸ್ತಕ ಅದರ 1ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ದಾನಿಯೇಲನ ಜೊತೆಯಾಗಿ ಅವನ ಸಂಗಡಿಗರು ಸಹ ಸೆರೆಯಾಳುಗಳಾಗಿ ಅವರು ಸೆರೆ ಹಿಡಿಯಲ್ಪಟ್ಟವರಾಗಿ ಬಾಬಿಲೋನ್ ದೇಶಕ್ಕೆ ಒಯ್ಯಲ್ಪಟ್ಟರೆಂಬುದಾಗಿ ನಾವು ನೋಡ್ತೇವೆ. Right now, chapter 1 is not our focus. ಆದರೆ ಈಗ ಸದ್ಯದ ಮಟ್ಟಿಗೆ ದಾನಿಯೇಲನ ಪುಸ್ತಕದ 1ನೇ ಅಧ್ಯಾಯ ನಮ್ಮ ಮುಖ್ಯ ವಿಷಯವಲ್ಲ. Therefore, I don't spend much time in chapter 1. ಆದ ಕಾರಣ ನಾನು ಹೆಚ್ಚಿನ ಸಮಯವನ್ನ ದಾನಿಯೇಲನ ಪುಸ್ತಕ 1ನೇ ಅಧ್ಯಾಯದಲ್ಲಿ ನಾನು ಕಳೆಯುವುದಕ್ಕೆ ನಾನು ಬಯಸುವುದಿಲ್ಲ. We assume that Daniel had in his possession the book of Jeremiah. ನಾವು ನೋಡ್ತೇವೆ ದಾನಿಯೇಲನ ಒಂದು ಕುರಿತಾಗಿ ಅವನ ವಿಷಯವಾಗಿ ನಾವು ನೋಡುವಾಗ ಅವನ ಸಂಬಂಧವಾಗಿ ನಾವು ನೋಡುವಾಗ ಅದು ಯೆರೆಮೀಯನ ಪುಸ್ತಕದಲ್ಲಿ ಪ್ರಾರಂಭವಾಗುವುದನ್ನು ನಾವು ನೋಡ್ತೇವೆ. So he was reading the book of Jeremiah. ಹಾಗೆ ನಾವು ನೋಡುವಾಗ ದಾನಿಯೇಲನು ಯೆರೆಮೀಯನ ಪ್ರವಾದನೆ ಗ್ರಂಥವನ್ನ ಓದುವುದನ್ನ ನಾವು ಕಾಣ್ತೇವೆ. By reading the book of Jeremiah, he discovered in the prophecy that the desolation of Jerusalem would be fulfilled in just 70 years. ಈ ಯೆರೆಮೀಯನ ಪ್ರವಾದನೆ ಗ್ರಂಥವನ್ನ ದಾನಿಯೇಲನು ಓದ್ತಾ ಇರುವಾಗ ಅವನಿಗೆ ಗೊತ್ತಾಗ್ತದೆ ಈ ಒಂದು ಯೆರೂಸಲೇಮ್ ಪಟ್ಟಣದ ಸಂಪೂರ್ಣವಾದಂತ ವಿನಾಶವು ಅಂದ್ರೆ ಅದರ ನಾಶನವು ಈ ಒಂದು 70 ವಾರಗಳಲ್ಲಿ ಸಂಭವಿಸುತ್ತದೆ ಎಂಬಂತ ಸತ್ಯವನ್ನ ಅವನು ತಿಳಿದುಕೊಳ್ತಾನೆ. The prophecy is very specific and very definite, that is 70 years. ಆದ್ರಿಂದ ಈ ಒಂದು ಪ್ರವಾದನೆಯಲ್ಲಿ ಬಹಳ ಸ್ಪಷ್ಟವಾಗಿ ಈ 70 ವಾರಗಳಲ್ಲಿ ಈ ಸಂಭವ ನಡೆಯುತ್ತದೆ ಎಂಬಂತ ವಿಷಯ ಖಚಿತವಾಗುವುದನ್ನ ಅವನು ಗುರುತಿಸ್ತಾನೆ. It is not 69 years or 71 years, but it's very exactly it is 70 years. ಅದು 69 ಅಥವಾ 79 ವಾರಗಳಲ್ಲ, ಬದಲಾಗಿ ಖಡಾಖಂಡಿತವಾಗಿ 70 ವಾರಗಳಲ್ಲಿಯೇ ಸಂಭವಿಸುವಂತ ಒಂದು ಘಟನೆಯಾಗಿರುತ್ತದೆ. And we can presume that he was reading especially he paid attention to the book of Jeremiah chapter 25
11 and 12 and 29, 10 through 14. ಆದ ಕಾರಣ ನಾವು ನೋಡ್ತೇವೆ ಬಹಳ ಸ್ಪಷ್ಟವಾಗಿ ಯೆರೆಮೀಯನ ಪುಸ್ತಕ 25ನೇ ಅಧ್ಯಾಯ 11 ಮತ್ತು 12 ವಚನಗಳು ಮತ್ತು ಅಲ್ಲದೆ 29ನೇ ಅಧ್ಯಾಯ ಅದರ 10ರಿಂದ 14ನೇ ವಚನಗಳಲ್ಲಿ ಈ ಒಂದು ವಿಚಾರವನ್ನು ನಾವು ತಿಳಿದುಕೊಳ್ಳುವುದನ್ನು ನೋಡ್ತೇವೆ. He was not reading like many of us reading the scripture. ನಾವು ಇವತ್ತು ಅನೇಕರು ಸತ್ಯವೇದವನ್ನ ಓದುವಂತ ರೀತಿಯಲ್ಲಿ ದಾನಿಯೇಲನು ಅವನು ಸತ್ಯವೇದವನ್ನ ಓದ್ತಾ ಇರಲಿಲ್ಲ. He was going through every letter of the scripture. ಅವನು ಸತ್ಯವೇದದಲ್ಲಿದ್ದಂತ ಪ್ರತಿಯೊಂದು ಅಕ್ಷರಗಳನ್ನು ಸಹ ಅವನು ಕುಲಂಕುಷವಾಗಿ ಅದನ್ನ ಅಧ್ಯಯನ ಮಾಡ್ತಾ ಇದ್ದ. We should realize the fact they are in great distress in captivity. ನಾವು ಅರ್ಥ ಮಾಡಿಕೊಳ್ಳಬೇಕು, ದಾನಿಯೇಲನು ಈಗ ಸೆರೆಯಾಳಾಗಿದ್ದಾನೆ. ಅವನು ಸೆರೆಯಾಳಾಗಿ ಹಿಡಿಯಲ್ಪಟ್ಟಿದ್ದಾಗ ಅವನು ಬಹಳಷ್ಟು ಸಂಕಷ್ಟಕ್ಕೆ ಒಳಪಟ್ಟವನಾಗಿದ್ದನು. So he wanted to know what actually the God wanted to say about the captivity, and it written in the book of Jeremiah. ಆದ ಕಾರಣ ಈ ಒಂದು ಸಂದಿಗ್ಧವಾದಂತ ಈ ಒಂದು ಪರಿಸ್ಥಿತಿಯಲ್ಲಿ ದೇವರು ಯಾವ ರೀತಿಯಾಗಿ ಅವರನ್ನ ಬಿಡಿಸ್ತಾನೆ, ಅವರಿಗೆ ವಿಮೋಚನೆಯನ್ನ ಕೊಡ್ತಾನೆ ಎಂಬಂತ ಸಂಗತಿಯನ್ನ ತಿಳಿದುಕೊಳ್ಳುವುದಕ್ಕೆ ಅವನು ಬಹಳಷ್ಟು ಹಾತೊರೆಯುತ್ತಾ ಇದ್ದರಿಂದಾಗಿ ನಾವು ನೋಡ್ತೇವೆ. And we know the Bible, there was no chapters or verse or paragraph, something like that as we have the Bible today. ಆಗಿನ ದಿನಮಾನಗಳಲ್ಲಿ ಅಂದ್ರೆ ಪ್ರಾಚೀನ ಕಾಲದಲ್ಲಿ ಅವರಿಗಿದ್ದಂತ ಈ ಒಂದು ಸತ್ಯವೇದದಲ್ಲಿ ಯಾವುದೇ ರೀತಿಯಾಗಿ ಅಧ್ಯಾಯಗಳಾಗ್ಲಿ ಅಥವಾ ವಚನಗಳಾಗ್ಲಿ ಈ ರೀತಿಯಾಗಿ ನಾವು ಇವತ್ತು ಕಾಣುವಂತ ಸತ್ಯವೇದದಲ್ಲಿ ವಿಂಗಡಿಸಲ್ಪಟ್ಟಿರುವಂತ ವಿಧಾನದಲ್ಲಿ ಅವರ ಕೈಯಲ್ಲಿದ್ದಂತಹ ಸತ್ಯವೇದಗಳಲ್ಲಿ ಆ ರೀತಿಯಾಗಿ ವಿಂಗಡಿಸಲ್ಪಟ್ಟಿರಲಿಲ್ಲ. The scripture were normally not written in scrolls. ಆ ದಿನಮಾನಗಳಲ್ಲಿ ಸತ್ಯವೇದವನ್ನ ಸುರುಳಿಯ ಆ ಒಂದು ರೂಪದಲ್ಲಿ ಅವರು ಅದನ್ನ ಬರೀತಾ ಇದ್ರು. They write down the revelation that they received of the Lord as early as possible and record in the scrolls. ಆದ ಕಾರಣ ದೇವರಿಂದ ದೊರಕುವಂತಹ ಆ ಒಂದು ಪ್ರವಾದನಾ ನುಡಿಗಳನ್ನ ಅವರು ಕೂಡಲೇ ಈ ಒಂದು ಸುರುಳಿಗಳಲ್ಲಿ ಅವನ್ನ ಅವರು ಬರೀತಾ ಹೋಗ್ತಾ ಇದ್ರು. ಆ ರೀತಿಯಾಗಿ ಅವರು ಆ ಪ್ರವಾದನೆಗಳನ್ನ ದಾಖಲಿಸ್ತಾ ಇದ್ರು. As I told, there was no chapters, no paragraph, no full stops, no semicolon, no comma, anything like that. ಆದ ಕಾರಣ ಅವರು ಬರೆದಂತ ಆ ಒಂದು ಸುರುಳಿಗಳಲ್ಲಿ ಆ ಒಂದು ಸುರುಳಿಗಳಲ್ಲಿರುವಂತ ಆ ಒಂದು ಪ್ರವಾದನ ನುಡಿಗಳಿಗೆ ಯಾವುದೇ ರೀತಿಯಾದಂತ ಕೊಮ ಆಗಲಿ, ಫುಲ್ ಸ್ಟಾಪ್ ಆಗಲಿ, ಚುಕ್ಕೆಗಳಾಗಲಿ ಅಥವಾ ವ್ಯಾಕರಣಬದ್ಧವಾದಂತ ಯಾವುದೇ ಚಿಹ್ನೆಗಳಾಗಲಿ ಸೂಚನೆಗಳಾಗಲಿ ಅವರು ಅದರಲ್ಲಿ ಬಳಸ್ತಾ ಇರಲಿಲ್ಲ. But the readers understood exactly what God meant. ಆದರೆ ಆ ಸುರುಳಿಗಳನ್ನ ಓದುತ್ತಾ ಇದ್ದಂತ ಓದುಗರರು ಅವರು ನೇರವಾಗಿ ದೇವರು ಏನನ್ನ ಹೇಳೋದಕ್ಕೆ ಬಯಸಿದನು ಎಂಬಂತ ವಿಚಾರವನ್ನ ಅವರು ಅರ್ಥ ಮಾಡಿಕೊಡ್ತಾ ಇದ್ರು. And the scribes and other people, they explain the scripture to the common people. ಮಾತ್ರವಲ್ಲದೆ ನಾವು ನೋಡುತ್ತೇವೆ ಆಗಿನ ಧರ್ಮಾಧಿಕಾರಿಗಳು, ಪರಿಸಾಯರಾಗಿರ್ಬೋದು, ಯಾಜಕರಾಗಿರ್ಬೋದು, ಅವರು ಈ ಒಂದು ಸತ್ಯವೇದವನ್ನ ಜನರಿಗೆ, ಸಾಮಾನ್ಯ ಜನರಿಗೆ ಅದರ ವಿವರಣೆಯನ್ನ ಮಾತ್ರವಲ್ಲ ಅದರ ಬೋಧನೆಯನ್ನ ಅವರು ಅರ್ಥ ವಿವರಣೆಯನ್ನ ನೀಡ್ತಾ ಇದ್ರು. And while Daniel was reading the scripture, his eyes looked here that we have now in chapter 25 of verses 11 and 12. ಆದ ಕಾರಣ ಹೀಗೆ ದಾನಿಯೇಲನು ಯೆರೆಮೀಯನ ಈ ಒಂದು ಪ್ರವಾದನೆ ನುಡಿಗಳನ್ನ ಅವನು ಓದ್ತಾ ಬಂದಾಗ ಯೆರೆಮೀಯನ ಈ ಒಂದು 25ನೇ ಅಧ್ಯಾಯದಲ್ಲಿ ಹೇಳುವಂತ ಈ ಒಂದು ವಿಚಾರಗಳನ್ನ ಅವನು ಸ್ಪಷ್ಟವಾಗಿ ಉಲ್ಲೇಖಿಸುವುದನ್ನು ನಾವು ನೋಡ್ತೇವೆ. It is like this, and this whole land shall be desolation and astonishment, and this nation shall serve the king of Babylon 70 years. ಅಲ್ಲಿ ನಾವು ನೋಡ್ತೇವೆ, ಈ ದಾನಿಯೇಲನು ಆ ಒಂದು ಭಾಗವನ್ನು ಓದುವಾಗ ಅವನಿಗೆ ಅರ್ಥವಾಗ್ತದೆ, ಈ ಬಾಬಿಲೋನ್ ಅರಸನಿಗೆ ಹೆಚ್ಚು ಕಡಿಮೆ 70 ವರ್ಷಗಳ ಕಾಲ ಅವರು ಸೇವೆ ಸಲ್ಲಿಸುವರು ಎಂಬಂತ ವಿಚಾರ ಅವನಿಗೆ ತಿಳಿದು ಬರ್ತದೆ. And verse 12, then it will be
it will come to pass when 70 years are completed that I will punish the king of Babylon and of the nation, the land of the Chaldeans, for their iniquities, says the Lord, and I'll make it a perpetual desolation. ಹೀಗೆ ನಾವು ನೋಡ್ತೇವೆ ಯೆರೆಮೀಯನ ಪುಸ್ತಕ 25ನೇ ಅಧ್ಯಾಯ ಅದರ 11ನೇ ವಚನದಿಂದ 11 ಮತ್ತು 12ನೇ ವಚನದಲ್ಲಿ ಈ ಜನಾಂಗಗಳು 70 ವರ್ಷ ಬಾಬೆಲಿನ ಅರಸನ ಅಡಿಯಾಳಾಗಿ ಬಿದ್ದಿರುವವು. 70 ವರ್ಷಗಳ ತರುವಾಯ ನಾನು ಬಾಬೆಲಿನ ಅರಸನನ್ನು, ಕಸ್ದೀಯರ ದೇಶವನ್ನು, ಆ ಜನಾಂಗದವರನ್ನು ಅವರ ದ್ರೋಹಕ್ಕಾಗಿ ದಂಡಿಸಿ ಆ ದೇಶವನ್ನು ನಿತ್ಯ ನಾಶನಕ್ಕೆ ಗುರಿಪಡಿಸುವೆನು. ಇದು ಯೆಹೋವನ ನುಡಿ. Now, Daniel was very enthusiastic reading the portion of the scripture. ದಾನಿಯೇಲನು ಈ ಸತ್ಯವೇದ ಭಾಗವನ್ನು ಅವನು ಓದ್ತಾ ಇದ್ದಾಗ ಅವನಿಗೆ ಬಹಳ ಆಶ್ಚರ್ಯ ಉಂಟಾಯಿತು, ಬಹಳ ಕುತೂಹಲ ಉಂಟಾಯಿತು. Because there is going to be an end for this captivity. ಯಾಕಂದ್ರೆ ಅವರ ಈ ಒಂದು ಸೆರೆವಾಸಕ್ಕೆ ಒಂದು ಅಂತಿಮ ಸ್ಥಿತಿ, ಅದರ ಒಂದು ಬಿಡುಗಡೆಯ ಒಂದು ಸ್ಥಿತಿ ಅವರಿಗೆ ಉಂಟಾಗ್ಲಿಕ್ಕಿದೆ ಎಂಬಂತ ವಿಚಾರ ಅವರಿಗೆ ಗೊತ್ತಾಗ್ತದೆ. When the 70 years are fully completed, ಈ ಒಂದು 70 ವಾರಗಳು ಸಂಪೂರ್ಣವಾಗಿ ಮುಕ್ತಾಯವಾಗುವಾಗ, so he again went further. ಮತ್ತೆ ಅವನ ಮುಂದೆ ಹೋಗುವುದನ್ನು ನಾವು ನೋಡ್ತೇವೆ. And 9:10 in our scripture, that is 29:10. I'm sorry, 29:10. ಮತ್ತೆ ನಾವು ನೋಡ್ತೇವೆ 29ನೇ ಅಧ್ಯಾಯ ಅದರ 10ನೇ ವಚನಕ್ಕೆ ನಾವು ಬರುವಾಗ, For thus says the Lord, after 70 years are completed at Babylon, I will visit you and perform my good word toward you and cause you to return to this place. ಯೆಹೋವನು ಇಂತೆನ್ನುತ್ತಾನೆ, ಬಾಬೆಲ್ ರಾಜ್ಯವು 70 ವರ್ಷ ಪ್ರಬಲಿಸಿದ ಮೇಲೆ ನಾನು ನಿಮ್ಮನ್ನು ಕಟಾಕ್ಷಿಸಿ ಈ ಸ್ಥಳಕ್ಕೆ ತಿರುಗಿ ಬರಮಾಡುವೆನೆಂಬ ನನ್ನ ಶುಭವಾಕ್ಯವನ್ನು ನಿಮಗಾಗಿ ನೆರವೇರಿಸುವೆನು. So that was a great consolation for Daniel and all the Hebrew or Jews. ಇದು ದಾನಿಯೇಲನಿಗೆ ಮಾತ್ರವಲ್ಲ, ಅಲ್ಲಿದ್ದಂತ ಸೆರೆವಾಸದಲ್ಲಿದ್ದಂತ ಎಲ್ಲ ಯಹೂದ್ಯರಿಗೂ ಇದು ಬಹಳಷ್ಟು ಅವರಿಗೆ ಆಶ್ವಾಸನೆಯನ್ನ, ನಿರೀಕ್ಷೆಯನ್ನ ಕೊಟ್ಟಂತ ಒಂದು ಪ್ರವಾದನ ವಾಕ್ಯಗಳಾಗಿತ್ತು. And this is a prophetic word of Jeremiah. ಇದು ಯೆರೆಮೀಯನ ಪ್ರವಾದನಾತ್ಮಕವಾದಂತ ನುಡಿಗಳಾಗಿದ್ದವು. And therefore when he writes his book, he writes in chapter 9 of 2, that the book of Daniel. ಆದ ಕಾರಣ ಈ ವಾಕ್ಯಗಳನ್ನ ಅವರು ಬರೆಯುವಾಗ ದಾನಿಯೇಲನ ಪುಸ್ತಕ 9ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡ್ತೇವೆ, He writes that in the first year of his reign, I, Daniel, understood by the books of the number of the years specified by the word of the Lord through Jeremiah the prophet, that he would accomplish 70 years in the desolations of Jerusalem. ದಾನಿಯೇಲನ ಪುಸ್ತಕ 9ನೇ ಅಧ್ಯಾಯ ಅದರ 2ನೇ ವಚನದಲ್ಲಿ ಹೀಗೆ ದಾನಿಯೇಲನು ಬರೀತಾನೆ, ಮೊದಲನೆಯ ವರ್ಷದಲ್ಲಿ ದಾನಿಯೇಲನಾದ ನಾನು ಶಾಸ್ತ್ರಗಳನ್ನು ಪರೀಕ್ಷಿಸಿ ಯೆಹೋವನು ಪ್ರವಾದಿಯಾದ ಯೆರೆಮೀಯನಿಗೆ ದಯಪಾಲಿಸಿದ ವಾಕ್ಯಾನುಸಾರ ಯೆರೂಸಲೇಮು ಹಾಳು ಬಿದ್ದಿರಬೇಕಾದ ಪೂರ್ಣ ಕಾಲದ ವರ್ಷಗಳ ಸಂಖ್ಯೆ 70 ತಿಳಿದು ಉಪವಾಸವಿದ್ದು ಗೋಣಿ ತೊಟ್ಟು ಸುತ್ತಿಕೊಂಡು ಬೂದಿ ಬಳಿದುಕೊಂಡು ಕರ್ತನಾದ ದೇವರ ಕಡೆಗೆ ಮುಖವೆತ್ತಿ ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿ ನಿರತನಾದೆನು. So for a child of God, whatever happening in this world is not a surprise. ಆದ ಕಾರಣ ಒಬ್ಬ ದೇವರ ಮಗುವಿಗೆ ಈ ಲೋಕದಲ್ಲಿ ನಡೆಯುವಂತ ಯಾವುದೇ ಸಂಗತಿಗಳಾಗ್ಲಿ, ಘಟನೆಗಳಾಗ್ಲಿ, ಇವು ಯಾವುದು ನಮಗೆ ಆಶ್ಚರ್ಯವಾಗಿ ಅನಿಸಬೇಕಾಗಿಲ್ಲ. May it be in the Middle East or in the Europe or Western countries, anywhere. Everything is specifically written in the Word of God.
ಆದ ಕಾರಣ ಇವತ್ತು ನಾವು ಕಾಣುವ ಹಾಗೆ ಯುರೋಪ್ ದೇಶಗಳಲ್ಲಿ ಆಗುವಂತ ಯುದ್ಧಗಳಾಗಿರಬಹುದು ಅಥವಾ ಅರಬ್ ದೇಶಗಳಲ್ಲಿ ನಡೀತಾ ಇರುವಂತಹ ಯುದ್ಧಗಳಾಗಿರಬಹುದು, ಎಲ್ಲಿಯೇ ನಡೀಲಿ, ಯಾವುದೇ ಘಟನೆಗಳು ನಡೀಲಿ, ಇವೆಲ್ಲದ ಕುರಿತಾಗಿ ನಾವು ಸತ್ಯವೇದದಲ್ಲಿ ಬಹಳ ಸ್ಪಷ್ಟವಾಗಿ ನಾವು ಕಾಣ್ತೇವೆ. So we need not be puzzled about these things. We have to search the word of God, what it exactly says. ಆದ ಕಾರಣ ಈ ಎಲ್ಲ ವಿಚಾರಗಳ ಕುರಿತಾಗಿ ನಾವು ಹೆಚ್ಚು ತಲೆ ಕೆಡಿಸಿಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇವೆಲ್ಲವೂ ದೇವರು ತನ್ನ ವಾಕ್ಯದಲ್ಲಿ ಈಗಾಗಲೇ ಮುಂತಿಳಿಸಿದ್ದಾನೆ. So Daniel got some sort of consolation that when his sufferings will end. ಆದ ಕಾರಣ ದಾನಿಯೇಲನು ಬಹಳಷ್ಟು ಎದುರು ನೋಡುತ್ತಾ ಇದ್ದಂತ ಒಂದು ಸಂಗತಿ ಏನಪ್ಪಾ ಅಂತಂದ್ರೆ, ಯಾವಾಗ ಅವನ ಈ ಸಂಕಷ್ಟಗಳೆಲ್ಲವೂ ತೀರಿ ಹೋಗುವುದು ಎಂಬುದಾಗಿ ಅವನು ಕಾತುರಿತಾ ಇದ್ದನು. We know that Jeremiah himself had been taken captive by the Jews rebelling against Nebuchadnezzar and had been carried off to Egypt to be buried in a strange land. ನಮ್ಗೆ ಗೊತ್ತಿದೆ, ಯೆರೆಮೀಯನು ತಾನು ಸ್ವತಃ ಅವನೂ ಸಹ ಅರಸನಾದ ನೆಬೂಕದ್ನೆಚ್ಚರನ ನಿಮಿತ್ತವಾಗಿ, ಅವನಿಗೆ ತಿರುಗಿ ಬಿದ್ದದರ ನಿಮಿತ್ತವಾಗಿ ಅವನನ್ನೂ ಸಹ ಗಡೀಪಾರು ಮಾಡಲಾಗಿ ದೂರ ದೇಶವಾಗಿದ್ದಂತ ಐಗುಪ್ತ ದೇಶದಲ್ಲಿ, ಅನ್ಯ ದೇಶದಲ್ಲಿ ಅವನನ್ನ ಸಮಾಧಿ ಮಾಡಲಾಯಿತು ಎಂಬುದಾಗಿ ನಾವು ನೋಡುತ್ತೇವೆ. But the scripture that Jeremiah brought found a way to Babylon and fell into the hands of Daniel. ಆದರೆ ದೇವರು ನುಡಿದಂತ ಪ್ರವಾದನ ನುಡಿಗಳು, ಯೆರೆಮೀಯನ ಮೂಲಕವಾಗಿ ನುಡಿದಂತ ಆ ನುಡಿಗಳು, ಅದು ನೇರವಾಗಿ ದಾನಿಯೇಲನ ಕೈಗಳಲ್ಲಿ ಲಭ್ಯವಾಯಿತು ಎಂಬುದಾಗಿ ನಾವು ನೋಡುತ್ತೇವೆ. So Jeremiah the prophet is writing the scripture in some part of the world, and Daniel was a captive in another part of the world. ಯೆರೆಮೀಯನು ಅವನು ಸೆರೆಯಾಳಾಗಿ ಭೂಮಿಯ ಇನ್ನೊಂದು ಭಾಗದಲ್ಲಿ ಅವನು ಸೆರೆಹಿಡಿಯಲ್ಪಟ್ಟವನಾಗಿ ಅವನಿದ್ದನು. ಆದರೆ ದಾನಿಯೇಲನು ಇನ್ನೊಂದು ಭಾಗದಲ್ಲಿ, ಭೂಮಿಯ ಇನ್ನೊಂದು ಭಾಗದಲ್ಲಿ ಸೆರೆ ಹಿಡಿಯಲ್ಪಟ್ಟವನಾಗಿ ಇದ್ದನು ಎಂಬುದಾಗಿ ನಾವು ನೋಡ್ತೇವೆ. They are hundreds of miles away. ಅವರಿಬ್ಬರ ನಡುವೆ ಸಾವಿರಾರು ನೂರಾರು ಮೈಲುಗಳ ಅಂತರವಿದೆ. But the scripture that Jeremiah wrote came in the hands of Daniel. ಆದರೆ ಯೆರೆಮೀಯನ ಮೂಲಕವಾಗಿ ದೇವರು ಕೊಟ್ಟಂತ ಆ ಒಂದು ಪ್ರವಾದನೆ ನುಡಿಗಳು ಅದು ದಾನಿಯೇಲನ ಕೈಗಳಿಗೆ ಸಿಕ್ಕುವಂತದನ್ನು ನಾವು ನೋಡುತ್ತೇವೆ. The vision of the 70 years of the desolation of Jerusalem, that's the third vision, occurred in the first year of Darius, the son of Ahasuerus, of the seed of Medes, that we have in Daniel 9:1. ನಾವು ನೋಡ್ತೇವೆ ದಾನಿಯೇಲನ ಪುಸ್ತಕ 9ನೇ ಅಧ್ಯಾಯ ಅದರ 1ನೇ ವಚನದಲ್ಲಿ ನಾವು ನೋಡ್ತೇವೆ, ಯೆರೂಸಲೇಮಿಗೆ ಉಂಟಾಗುವಂತ ಆ ಒಂದು ಅಧೋಗತಿ, ಅಂದರೆ ಆ ಒಂದು ಸರ್ವನಾಶನದ ಕುರಿತಾಗಿ ದಾನಿಯೇಲನು ಹೇಳುವುದನ್ನು ನಾವು ನೋಡುತ್ತೇವೆ. Daniel writes that in the first year of Darius, the son of Ahasuerus, of the lineage of the Medes, who was made king over the realm of the Chaldeans. ಅಹಷ್ವೇರೋಷನ ಮಗನು, ಮೇದ್ಯ ವಂಶದವನು, ಕಸ್ದೀಯ ರಾಜ್ಯದ ದೊರೆತನವನ್ನು ಹೊಂದಿದವನು ಆದ ದಾರ್ಯಾವೇಷನ ಆಳ್ವಿಕೆಯ ಮೊದಲನೆಯ ವರ್ಷದಲ್ಲಿ ದಾನಿಯೇಲನಾದ ನಾನು ಶಾಸ್ತ್ರಗಳನ್ನು ಪರೀಕ್ಷಿಸಿ. And that is to say, the Belshazzar's feast in chapter 5 of Daniel happens between the visions described in chapter 8 and 9. ಈಗ ನಾವು ನೋಡ್ತೇವೆ ದಾನಿಯೇಲನು 5ನೇ ಅಧ್ಯಾಯದಲ್ಲಿ ಕಾಣುವಂತ ದರ್ಶನಗಳು, ಅದರ ಜೊತೆಯಾಗಿ ಈ 5ನೇ ಅಧ್ಯಾಯ ಮತ್ತು 9ನೇ ಅಧ್ಯಾಯದ ನಡುವೆ ಬರುವಂತ ಅಧ್ಯಾಯಗಳಲ್ಲಿ ಅವನು ಪುನಃ ಇನ್ನೂ ಅನೇಕ ದರ್ಶನಗಳನ್ನ ಕಾಣುವುದನ್ನು ನಾವು ನೋಡ್ತೇವೆ. There are mainly 3 visions, but that some visions that is in chapter 5, then there is 8, 9 and all. ಮುಖ್ಯವಾಗಿ 3 ದರ್ಶನಗಳನ್ನ ಅವರು ಕಾಣ್ತಾರೆ. ಅದನ್ನ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಮತ್ತು ಇನ್ನು ಕೆಲವು ಭಾಗಗಳಾದಂತ 7ನೇ ಅಧ್ಯಾಯ 8ನೇ ಅಧ್ಯಾಯದ ಭಾಗಗಳಲ್ಲಿಯೂ ಸಹ ನಾವು ಈ ಉಳಿದ 2 ದರ್ಶನಗಳನ್ನು ನಾವು ಕಾಣ್ತೇವೆ. We are very well familiar with the Belshazzar's feast that is in chapter 5 depicted. ನಾವು ನೋಡ್ತೇವೆ 5ನೇ ಅಧ್ಯಾಯದಲ್ಲಿ ಬೆಲ್ಶಚ್ಚರನು ಅವನು
ಅವನು ಆ ಮಾಡಿದಂತ ಆ ಒಂದು ಆ ಆ ಒಂದು ಏನ್ ಹೇಳ್ತೇವೆ ಊಟದ ಒಂದು ಔತಣವನ್ನ ಸಿದ್ಧಪಡಿಸಿ ಈ ಒಂದು ಬಾಬಿಲೋನ್ ದೇಶದಲ್ಲಿದ್ದಂತ ಎಲ್ಲ ಅಧಿಕಾರಿಗಳಿಗೋಸ್ಕರವಾಗಿ ನೇಮಕ ಮಾಡಿದಂತ ಆ ಒಂದು ಔತಣದಲ್ಲಿ ಅವನು ಮಾಡಿದಂತ ಕಾರ್ಯಗಳ ಕುರಿತಾಗಿ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. So we can assume that this vision that is in chapter 5 happened in between chapter 8 and 9. Those visions described there. ಆದ ಕಾರಣ 5ನೇ ಅಧ್ಯಾಯದಲ್ಲಿ ನಾವು ಕಾಣುವಂತ ಈ ಒಂದು ದರ್ಶನ ಅದು 8 ಮತ್ತು 9ನೇ ಅಧ್ಯಾಯಗಳಲ್ಲಿ ನಡೆಯುವಂತ ಒಂದು ಘಟನೆಯಾಗಿ ನಾವು ಇಲ್ಲಿ ಅದನ್ನು ಕಾಣ್ತೇವೆ. If you say earwise, Daniel might have recorded his vision that is in chapter 9 in 538 BC. ಆದ ಕಾರಣ 9ನೇ ಅಧ್ಯಾಯದಲ್ಲಿ ದಾನಿಯೇಲನು ಕಾಣುವಂತ ಈ ಒಂದು ದರ್ಶನ 5ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಕ್ರಿಸ್ತ ಪೂರ್ವ 538ನೇ ಇಸುವಿಯಲ್ಲಿ ಅವರು ಇದನ್ನ ದಾಖಲುಪಡಿಸಿರಬಹುದು. Daniel was taken captive somewhere in BC 605. ಕ್ರಿಸ್ತ ಪೂರ್ವ 605ನೇ ಇಸುವಿಯಲ್ಲಿ ದಾನಿಯೇಲನು ಒಬ್ಬ ಕೈದಿಯಾಗಿ ಬಾಬಿಲೋನ್ ದೇಶಕ್ಕೆ ಸೆರೆ ಹಿಡಿಯಲ್ಪಡ್ತಾನೆ. So if we calculate, we found that this happened 67 years after the Jerusalem first captured and Daniel had been taken into Babylon. ಹೀಗೆ ನಾವು ನೋಡುವಾಗ ಹೆಚ್ಚು ಕಡಿಮೆ 67 ವರ್ಷಗಳು ಅಂದ್ರೆ ದಾನಿಯೇಲನು ಸೆರೆ ಹಿಡಿಯಲ್ಪಟ್ಟು ಅವರು ಬಾಬಿಲೋನಿಗೆ ಕೊಂಡೊಯ್ಯಲ್ಪಟ್ಟು 67 ವರ್ಷಗಳಾದ ನಂತರ ಅವನು ಈ ಒಂದು ದರ್ಶನವನ್ನು ಕಾಣ್ತಾ ಇದ್ದಾನೆ. The textbook forwarded to a time of ultimate fulfillment and blessing for the nation Israel. ಹೀಗೆ ಇಸ್ರಾಯೇಲ್ ದೇಶಕ್ಕೋಸ್ಕರವಾಗಿ ದೇವರು ನುಡಿದಂತ ಈ ಒಂದು ಪ್ರವಾದನೆಗಳು ಅದು ಸಂಪೂರ್ಣವಾಗಿ ನೆರವೇರುವುದನ್ನು ನಾವು ಕಾಣ್ತೇವೆ. Because Daniel is very much interested because it is pertaining to the nation Israel to which he belonged. ಯಾಕಂದ್ರೆ ಇಸ್ರಾಯೇಲ್ ದೇಶಕ್ಕೆ ಸೇರಿದವನಾದಂತಹ ದಾನಿಯೇಲನು ಈ ಒಂದು ವಾಕ್ಯಗಳ ಕುರಿತಾಗಿ ಅವರು ಬಹಳಷ್ಟು ಕುತೂಹಲವಾಗಿ ಅದನ್ನ ಓದುತ್ತಿರುವುದನ್ನ ನಾವು ಕಾಣ್ತೇವೆ. And that's why Daniel appears to think that when nation Israel return to their land, then ultimate blessing, that is the millennial kingdom, will coincide with the return. ಆದ ಕಾರಣ ಯಾವಾಗ ಇಸ್ರಾಯೇಲರು ಅವರು ಮರಳಿ ಯೆರೂಸಲೇಮಿಗೆ ಅವರು ತಿರುಗಿ ವಾಪಸ್ ಆಗ್ತಾರೋ ಆಗ ಇಸ್ರಾಯೇಲಿನಲ್ಲಿ ದೇವರ 1000 ವರ್ಷಗಳ ಆಳ್ವಿಕೆಯು ಪ್ರಾರಂಭವಾಗುತ್ತದೆ ಎಂಬುದಾಗಿ ಅವರು ನಂಬಿದರು. We understand that at the time of Daniel writing, he doesn't have any idea about millennial kingdom. ನಮ್ಗೆ ಗೊತ್ತಿದೆ ದಾನಿಯೇಲನು ಈ ಒಂದು ಸಹಸ್ರಮಾನ ಆಳ್ವಿಕೆ ಮಾಡುವಂತ ಈ ಒಂದು ಕಾಲಘಟ್ಟದ ಕುರಿತಾಗಿ ಅವನಿಗೆ ಹೆಚ್ಚು ತಿಳುವಳಿಕೆ ಇದ್ದಿರಲಿಲ್ಲ. But after that, the revelations we have in the scripture, we understand it is concerned with the millennial kingdom. ಆದರೆ ಮುಂದೆ ನಾವು ನೋಡ್ತೇವೆ ಸತ್ಯವೇದದಲ್ಲಿ ದೇವರು ನಮಗೆ ಕೊಡಲ್ಪಟ್ಟಂತ ಆ ಒಂದು ಪ್ರವಾದನೆಗಳ ಅಡಿಸ್ಥಾನದಲ್ಲಿ ನಾವು ನೋಡುವಾಗ ಈ 1000 ವರ್ಷಗಳ ಆಳ್ವಿಕೆ ಕುರಿತಾದಂತಹ ಸಂಪೂರ್ಣವಾದಂತಹ ಚಿತ್ರಣ ನಮಗೆ ಗೋಚರವಾಗ್ತದೆ. In any way, Daniel very much concerned about this prophecy of Jeremiah. ಆದರೆ ಹೇಗೆ ಇರಲಿ ದಾನಿಯೇಲನು ಯೆರೆಮೀಯನು ನುಡಿದಂತ ಈ ಒಂದು ಪ್ರವಾದನೆ ನುಡಿಗಳ ಬಗ್ಗೆ ಅವನು ಬಹಳ ಗಮನ ಕೊಟ್ಟಿದ್ದಾನೆ. From the scripture we understand that the first scripture that he brought, that is written by Jeremiah, have been destroyed. ನಮ್ಗೆ ಗೊತ್ತಿದೆ ಯೆರೆಮೀಯನು ಬರೆದಂತ ಮೊಟ್ಟ ಮೊದಲನೆಯ ಧರ್ಮ ಗ್ರಂಥವು ಅದನ್ನ ಸಂಪೂರ್ಣವಾಗಿ ನಾಶ ಮಾಡಲಾಯಿತು. And we have that in 36, chapter Jeremiah 36 and verse 23. ಇದನ್ನ ನಾವು ಯೆರೆಮೀಯನ ಪುಸ್ತಕ ಅದರ 36ನೇ ಅಧ್ಯಾಯ 33ನೇ ವಚನದಲ್ಲಿ ನಾವು ನೋಡ್ತೇವೆ. And it happened when
Jeshuri had read 3 or 4 columns, that the king cut it with the scribe's knife and cast it into the fire, and was on the hearth until all the scrolls were consumed with the fire that was on the hearth. ಹೀಗೆ ಯೆರೆಮೀಯನ ಪುಸ್ತಕ 36ನೇ ಅಧ್ಯಾಯ 23ನೇ ವಚನ, ಯಹೂದಿಯು ಬರವಣಿಗೆಯ 3-4 ಪುಟಗಳನ್ನು ಓದಿದ ಹಾಗೆಲ್ಲ ಅರಸನು ಆಯಾ ಭಾಗಗಳನ್ನ ಚೂರಿಯಿಂದ ಕತ್ತರಿಸಿ ಸುರುಳಿಯು ಸಂಪೂರ್ಣವಾಗಿ ಸುಟ್ಟು ಹೋಗುವ ತನಕ ಅಗ್ನಿಷ್ಟಿಕೆಯ ಬೆಂಕಿಯಲ್ಲಿ ಹಾಕುತ್ತಾ ಬಂದನು. So Jeremiah wrote a scroll or a scripture for the first time, but it was destroyed. ಹೀಗೆ ಯೆರೆಮೀಯನು ಬರೆದಂತ ಪ್ರಥಮ ಗ್ರಂಥವನ್ನ ಅರಸನು ಸಂಪೂರ್ಣವಾಗಿ ಬೆಂಕಿಯಲ್ಲಿ ಹಾಕಿ ಅದನ್ನ ಸುಟ್ಟು ಸರ್ವನಾಶ ಮಾಡ್ತಾನೆ. But the Lord instructed to him to rewrite the scripture that we have in the same chapter, verse 28. ಆದ್ರೆ ನಾವು ನೋಡ್ತೇವೆ ಇದೇ 28ನೇ ಅಧ್ಯಾಯದಲ್ಲಿ ದೇವರು ಮತ್ತೊಮ್ಮೆ ಈ ಪ್ರವಾದನ ನುಡಿಗಳನ್ನ ಪ್ರವಾದಿಯಾದ ಯೆರೆಮೀಯನ ಮೂಲಕವಾಗಿ ನಮಗೆ ಮತ್ತೆ ಬರೆದು ಕೊಡುವುದನ್ನ ನಾವು ನೋಡುತ್ತೇವೆ. Take yet another scroll and write on it all the former works that were in the first scroll, which Jehoiakim the king of Judah has burned. ಹೀಗೆ 36ನೇ ಅಧ್ಯಾಯ 28ನೇ ವಚನದಲ್ಲಿ ನಾವು ನೋಡುತ್ತೇವೆ, ಈ ವಾಕ್ಯವನ್ನು ದಯಪಾಲಿಸಿದನು, ನೀನು ಇನ್ನೊಂದು ಸುರುಳಿಯನ್ನು ತೆಗೆದುಕೊಂಡು ಯಹೂದದ ಅರಸನಾದ ಯೆಹೋಯಾಕೀಮನು ಸುಟ್ಟು ಮೊದಲನೆಯ ಸುರುಳಿಯಲ್ಲಿದ್ದ ಪೂರ್ವದ ಆ ಮಾತುಗಳನ್ನೆಲ್ಲ ಪುನಃ ಬರೆಯಿಸು. Now a portion or full of the book of Jeremiah is with Daniel. ಹೀಗೆ ದಾನಿಯೇಲನ ಕೈಗಳಲ್ಲಿ ಯೆರೆಮೀಯನು ಮತ್ತೆ ಪುನಃ ಬರೆದಂತಹ ಆ ಒಂದು ಪ್ರವಾದನ ನುಡಿಗಳು ಅವನ ಕೈಗಳಲ್ಲಿ ಈಗ ಲಭ್ಯವಾಗಿದೆ. So from this Daniel got the idea or the fact of the 70 weeks of Daniel. ಹೀಗೆ ಯೆರೆಮೀಯನ ಪ್ರವಾದನ ನುಡಿಗಳ ಮೂಲಕವಾಗಿ ದಾನಿಯೇಲನಿಗೆ ಈ 70 ವಾರಗಳ ಕುರಿತಾದಂತಹ ಈ ಒಂದು ಪ್ರಕಟಣೆ ಅವನಿಗೆ ತಿಳಿದು ಬರ್ತದೆ. So Daniel was encouraged to pray for the restoration of Jerusalem and regathering of Israel. ಆದ ಕಾರಣ ಮತ್ತೊಮ್ಮೆ ಇಸ್ರಾಯೇಲ್ ದೇಶದ ಪುನರ್ಸ್ಥಾಪನೆಗೆ ಪುನರ್ ನಿರ್ಮಾಣಕ್ಕೋಸ್ಕರವಾಗಿ ದಾನಿಯೇಲನು ಪ್ರಾರ್ಥನೆ ಮಾಡುವುದಕ್ಕಾಗಿ ಆತನು ಪ್ರೇರೇಪಿಸಲ್ಪಡ್ತಾನೆ. Because the scriptures from Jeremiah, he clearly understood there is a restoration for Jerusalem and also there is a regathering of Israel, and that's why he started praying on the subjects. ಹೀಗೆ ಯೆರೆಮೀಯನ ಪ್ರವಾದನೆಯ ನುಡಿಗಳ ಮೂಲಕವಾಗಿ ದಾನಿಯೇಲನು ತಿಳಿದುಕೊಳ್ಳುತ್ತಾನೆ, ಇಸ್ರಾಯೇಲ್ ದೇಶಕ್ಕೆ ದೇವರು ಮತ್ತೊಮ್ಮೆ ಆತನು ಅವರನ್ನು ಒಟ್ಟುಗೂಡಿಸುತ್ತಾನೆ. ಮಾತ್ರವಲ್ಲದೆ ಆ ಒಂದು ರಾಷ್ಟ್ರದ ಪುನರ್ನಿರ್ಮಾಣ ನಡೆಯುತ್ತದೆ ಎಂಬಂತ ಸಂಗತಿ ಅವನಿಗೆ ಗೊತ್ತಾಗ್ತದೆ. Be reminded that now the Israel, the Judah, all Israel, they are in the captivity of the Babylonian empire. ಹೀಗೆ ಅವ್ರಿಗೆ ಗೊತ್ತಾಗ್ತದೆ, ಈಗ ಅವರೆಲ್ಲರೂ ಇಡೀ ಯೂದ ಕುಲದ ಎಲ್ಲರೂ ಸಹ ಅವರು ಬಾಬಿಲೋನ್ ದೇಶದಲ್ಲಿ ಅವರು ಸೆರೆ ಹಿಡಿಯಲ್ಪಟ್ಟವರಾಗಿ ಜೀವಿಸ್ತಾ ಇದ್ದಾರೆ ಎಂಬಂತ ಸಂಗತಿ. By reading the scripture of Jeremiah, they got a hope and they were enthusiastic and they were encouraged to read and pray for the regathering and for the restoration of Jerusalem. ಹೀಗೆ ಯೆರೆಮೀಯನ ಪ್ರವಾದನೆ ಪುಸ್ತಕವನ್ನ ಓದುವಾಗ ಅವರಿಗೊಂದು ನಿರೀಕ್ಷೆ ಉಂಟಾಗ್ತದೆ, ಅವರಿಗೊಂದು ಖಚಿತತೆ ಉಂಟಾಗ್ತದೆ. ಅಂದ್ರೆ ದೇವರು ಅವರಿಗೊಂದು ಬಿಡುಗಡೆಯನ್ನ ಇಟ್ಟಿದ್ದಾನೆ. ಮಾತ್ರವಲ್ಲದೆ ಇಡೀ ಇಸ್ರಾಯೇಲ್ ಜನಾಂಗಕ್ಕೆ ಮತ್ತೊಮ್ಮೆ ಅವರು ಮರಳಿ ಯೆರೂಸಲೇಮ್ ಪಟ್ಟಣಕ್ಕೆ ಹೋಗಿ ಅವರು ಆ ಒಂದು ಪಟ್ಟಣವನ್ನ ಪುನರ್ಸ್ಥಾಪಿಸುವುದಕ್ಕೋಸ್ಕರವಾಗಿ ಮತ್ತೆ ದೇವರು ಅವರನ್ನ ಒಟ್ಟುಗೂಡಿಸ್ತಾನೆ ಎಂಬಂತ ಸಂಗತಿ ಅವರಿಗೆ ತಿಳಿದು ಬರುತ್ತದೆ. And we know that Darius had been appointed by Cyrus as the king of Babylon. ನಮಗೆ ಗೊತ್ತಿದೆ, ದಾರ್ಯಾವೇಶನು
ಕೋರೇಶ್ನ ಅರಸನ ಮೂಲಕವಾಗಿ ಅವನು ಬಾಬಿಲೋನ್ ದೇಶದ ಅರಸನಾಗಿ ನೇಮಕ ಮಾಡಲ್ಪಟ್ಟವನಾಗಿದ್ದಾನೆ. Here we need not a particular phraseology or phrase. ಇಲ್ಲಿ ನಾವು ಬಹಳ ಕುಲಂಕುಷವಾಗಿ ಒಂದು ಪದಪ್ರಯೋಗವನ್ನ ನಾವು ಗಮನಿಸಬೇಕು. That is, he was made king over the realm of the Chaldeans. He was made king over. ಅಲ್ಲಿ ನಾವು ನೋಡ್ತೇವೆ, ಅವನು ಕಲ್ದಿಯರ ಅರಸನಾಗಿ ಅವನು ಮಾಡಲ್ಪಟ್ಟನು ಎಂಬುದಾಗಿ ನಾವು ನೋಡುತ್ತೇವೆ. ಕನ್ನಡ ಭಾಷೆಯಲ್ಲಿ ಹೊಂದಿದನು ಎಂಬುದಾಗಿ ನಾವು ನೋಡುತ್ತೇವೆ. That means someone or somebody made him as king. ಅಂದ್ರೆ ಅದರ ಅರ್ಥ ಯಾರೋ ಇನ್ನೊಬ್ಬ ವ್ಯಕ್ತಿ ಅವನನ್ನ ಅರಸನಾಗಿ ನೇಮಕ ಮಾಡಿದ್ದಾನೆ. That theme, the kingship was invested by some other higher authority. ಅಂದ್ರೆ ಅವನ ಅರಸತ್ವ ಅಂದ್ರೆ ಅವನ ರಾಜತ್ವ ಇನ್ನೊಬ್ಬ ಮೇಲ್ ಅಧಿಕಾರಿ ಅಂದ್ರೆ ಅವನಿಗಿಂತಲೂ ಹೆಚ್ಚು ಅಧಿಕಾರಿಯುಳ್ಳಂತ ಒಬ್ಬ ವ್ಯಕ್ತಿ ಅವನನ್ನ ನೇಮಕ ಮಾಡಿದ್ದಾನೆ ಎಂಬುದಾಗಿ ನಾವು ತಿಳಿದುಕೊಳ್ತೇವೆ. So naturally we can think that he might have installed by Cyrus the Great as a victory in Babylonia. ಹೀಗೆ ನಾವು ನೋಡ್ತೇವೆ, ಕೋರೆಷನು ಅರಸನಾದ ಕೋರೆಷನು ಬಾಬಿಲೋನ್ ಪಟ್ಟಣವನ್ನ ಸ್ವಾಧೀನಪಡಿಸಿಕೊಂಡು ಇವರನ್ನ ಅರಸನನ್ನಾಗಿ ಮಾಡುವುದನ್ನು ನಾವು ನೋಡ್ತೇವೆ. There's a particular verb in Hebrew used for that. That is homalach. ಇಲ್ಲಿ ಬಹಳ ವಿಶೇಷವಾದಂತಹ ಒಂದು ಪದ ಪ್ರಯೋಗವನ್ನ ಇಬ್ರಿಯ ಭಾಷೆಯಲ್ಲಿ ಬಳಸಲಾಗಿದೆ. That is, the word is homalach, that means was made king. ಹೋಮಲಾಕ್ ಎಂಬಂತ ಪದವನ್ನ ಬಳಸಲಾಗಿದೆ. ಅಂದ್ರೆ ಅದರ ಅರ್ಥ ಅವನನ್ನ ಅರಸನನ್ನಾಗಿ ಮಾಡಿದರು ಎಂಬುದಾಗಿ. It is a Hebrew verb. ಇದು ಒಂದು ಇಬ್ರಿಯ ಭಾಷೆಯ ಕ್ರಿಯಾಪದವಾಗಿದೆ. As I told, it means was made king. ಅಂದ್ರೆ ಅದರ ಅರ್ಥ ಅವನನ್ನ ರಾಜನನ್ನಾಗಿ ಮಾಡಲಾಯಿತು ಎಂಬುದಾಗಿ. That means this appointment was confirmed by the Hebrew verb, that is homalach, might mean that this one was done by Cyrus himself. ಅಂದ್ರೆ ಈ ಒಂದು ಕಾರ್ಯವನ್ನ ಅಂದ್ರೆ ಅರಸನಾಗಿ ಇವರನ್ನ ನೇಮಕ ಮಾಡುವಂತ ಈ ಒಂದು ಕಾರ್ಯವನ್ನ ಕೋರೇಷನು ತಾನೇ ಸ್ವತಃ ಮಾಡಿಲ್ಲ. But Daniel's thinking was wrong. ಆದರೆ ದಾನಿಯೇಲನ ಈ ಒಂದು ಆಲೋಚನೆ ತಪ್ಪಾಗಿತ್ತು. Wrong in the sense, the timing of God's plan about Israel. That thinking of Daniel was wrong. ಅಂದ್ರೆ ದೇವರು ಇಸ್ರಾಯೇಲ್ಗೋಸ್ಕರವಾಗಿ ಆತನು ಮಾಡಿದಂತ ಆ ಒಂದು ಯೋಜನೆಯ ಕಾಲ ಸಮಯ, ಅದರ ಕುರಿತಾಗಿದ್ದಂತ ತಿಳುವಳಿಕೆ, ದಾನಿಯೇಲನು ತಿಳ್ಕೊಂಡಂತ ಆ ಒಂದು ವಿಚಾರ ತಪ್ಪಾಗಿತ್ತು. His error came because of the usage of the term 70 years. ಈ ಒಂದು ಆಲೋಚನೆ ತಪ್ಪಾದಂತ ಆಲೋಚನೆ ಬರುವುದಕ್ಕೆ ಕಾರಣ ಏನಪ್ಪ ಅಂತಂದ್ರೆ 70 ವರ್ಷಗಳು. So 70 years naturally is getting over. ಯಾಕಂದ್ರೆ ಈ 70 ವರ್ಷಗಳು ಈಗಾಗಲೇ ದಾನಿಯೇಲನ ಕಾಲಾವಧಿಯಲ್ಲಿ ಮುಗಿತಾ ಬರ್ತಾ ಇದೆ. That is his erroneous calculation. ಇದು ಅವನು ಇಲ್ಲಿ ಈ ಒಂದು ಲೆಕ್ಕಾಚಾರದಲ್ಲಿ ಅವನು ತಪ್ಪಿ ಹೋಗುವುದನ್ನು ನಾವು ನೋಡ್ತೇವೆ. This is the occasion of Lord sending Gabriel to give him, we read it, to give you insight with understanding. ನಾವು ನೋಡ್ತೇವೆ 9ನೇ ಅಧ್ಯಾಯ 22ನೇ ವಚನದಲ್ಲಿ ಈ ಒಂದು ಸಂದರ್ಭದ ಕುರಿತಾಗಿ ನಾವು ನೋಡುವಾಗ, ನಿಮಗೆ ತಿಳುವಳಿಕೆಯೊಂದಿಗೆ ಒಳನೋಟವನ್ನ ನೀಡಲು ಕರ್ತನು ಗಬ್ರಿಯೇಲನನ್ನ ಕಳಿಸ್ತಾ ಇದ್ದಾನೆ ಎಂಬಂತ ಈ ಒಂದು ಸಂದರ್ಭ ಇಲ್ಲಿ ತಿಳಿಪಡಿಸುವುದನ್ನು ನಾವು ನೋಡ್ತೇವೆ. Because Daniel took it in a literal way. ಯಾಕಂದ್ರೆ ದಾನಿಯೇಲನು ಈ ಪ್ರವಾದನೆ ನುಡಿಗಳನ್ನ ಅವನ ಅಕ್ಷರಶಃ ಅದನ್ನ ಹಾಗೆ ಇದ್ದ ಹಾಗೆ ಅವನು ತೆಗೆದುಕೊಂಡನು. That was not what God intended. ಆದರೆ ದೇವರು ಆ ರೀತಿಯಾಗಿ ಅಲ್ಲ ದೇವರು ಆತನು ಮಾಡಿದಂತ ಯೋಜನೆ. So
Daniel needs some insight into his mind to understand the scripture. ಆದ ಕಾರಣ ಈ ಒಂದು ಸತ್ಯವೇದ ಭಾಗವನ್ನ ಅಂದ್ರೆ ಪ್ರವಾದನ ಭಾಗವನ್ನ ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ದಾನಿಯೇಲನಿಗೆ ವಿಶೇಷವಾದಂತಹ ಒಂದು ಒಳನೋಟ ಅಗತ್ಯವಾಗಿತ್ತು. Daniel writes in 9:22, and he informed me and talked with me and said, "Oh Daniel, I have now come forth and give you skill to understand." 9ನೇ ಅಧ್ಯಾಯ 22ನೇ ವಚನ ದಾನಿಯೇಲನ ಪುಸ್ತಕದಲ್ಲಿ ನಾವು ಹೀಗೆ ಓದ್ತೇವೆ, ನನ್ನೊಂದಿಗೆ ಹೀಗೆ ಮಾತಾಡಿ ಉಪದೇಶಿಸಿದನು, ದಾನಿಯೇಲನೇ, ನಿನಗೆ ಜ್ಞಾನ ಬೋಧನೆ ಮಾಡುವುದಕ್ಕೆ ಈಗ ಬಂದೆನು. ನಿನ್ನ ವಿಜ್ಞಾಪನೆಯ ಆರಂಭದಲ್ಲಿಯೇ ದೇವರ ಅಪ್ಪಣೆಯಾಯಿತು. God used Daniel to reveal many of the God's secrets or God's plan. ನಾವು ನೋಡ್ತೇವೆ ದೇವರ ಈ ಒಂದು ಯೋಜನೆಗಳ ಕುರಿತಾಗಿ ಆತನ ಎಲ್ಲ ಮರ್ಮಗಳ ಕುರಿತಾದಂತ ವಿಚಾರಗಳನ್ನ ದಾನಿಯೇಲನಿಗೆ ತಿಳಿಯಪಡಿಸುವುದಕ್ಕೋಸ್ಕರವಾಗಿ ಗೇಬ್ರಿಯೇಲನನ್ನ ಕಳುಹಿಸ್ತಾನೆ. That doesn't mean he can understand everything. ಅದನ್ನ ನಾವು ಈ ರೀತಿಯಾಗಿ ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಾರದು. ಅವನಿಗೆ ಹೇಳಿದಂತ ಎಲ್ಲ ವಿಚಾರಗಳನ್ನ ದಾನಿಯೇಲನಿಗೆ ಗ್ರಹಿಸುವುದಕ್ಕೆ ಸಾಧ್ಯವಾಗಿತ್ತು ಎಂಬುದಾಗಿ. Unless God gives understanding, nobody can understand the scripture. ಒಬ್ಬ ವ್ಯಕ್ತಿಗೆ ದೇವರು ಅರ್ಥ ಮಾಡಿಕೊಳ್ಳುವಂತ ಶಕ್ತಿಯನ್ನ ಕೊಡದೆ ಹೋದರೆ ಯಾರೂ ಸಹ ಸತ್ಯವೇದವನ್ನ ತಮ್ಮಷ್ಟೆಗೆ ತಿಳ್ಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. Everything cannot be taken in literal. ಆದ ಕಾರಣ ಸತ್ಯವೇದದಲ್ಲಿರುವಂತ ಎಲ್ಲ ಸತ್ಯವೇದ ಭಾಗಗಳನ್ನ ಅಕ್ಷರ ಸಹ ನಾವು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. Not all things are figurative. ಅದೇ ಸಮಯದಲ್ಲಿ ಎಲ್ಲ ಭಾಗಗಳು ಸಹ ನಾವು ಆತ್ಮೀಕ ಅರ್ಥದಲ್ಲಿ ತೆಗೆದುಕೊಳ್ಳುವುದಕ್ಕೂ ಸಾಧ್ಯವಿಲ್ಲ. So in the same way, here what the scripture revealed to Jeremiah, that should be understood, and for that God sent an angel to him. ಅದೇ ರೀತಿಯಾಗಿ ದೇವರು ಯೆರೆಮೀಯನ ಮೂಲಕವಾಗಿ ತಿಳಿಸಿದಂತ ಪ್ರವಾದನ ನುಡಿಗಳನ್ನ ತಿಳಿದುಕೊಳ್ಳುವುದಕ್ಕೋಸ್ಕರವಾಗಿ ದೇವರು ದಾನಿಯೇಲನ ಬಳಿ ದೇವದೂತನಾದ ಗೇಬ್ರಿಯೇಲನನ್ನ ಕಳಿಸ್ತಾನೆ. The scripture clearly says that God sent Gabriel to give you insight with understanding. ಇಲ್ಲಿ ಬಹಳ ಸ್ಪಷ್ಟವಾಗಿ ನಾವು ಸತ್ಯವೇದದಲ್ಲಿ ನಾವು ನೋಡುತ್ತೇವೆ ದೇವರು ಯಾಕೆ ಗಬ್ರಿಯೇಲನನ್ನ ಕಳಿಸಿದನು ಎಂಬುದಾಗಿ ನೋಡುವಾಗ ಜ್ಞಾನ ಬೋಧನೆ ಮಾಡುವುದಕ್ಕೋಸ್ಕರವಾಗಿ. So the prophecies of Jeremiah regarding the period of the captivity, and in the first year of Darius, the son of Ahasuerus, by birth made, who became king over the realm of Chaldean in the first year of his reign, that is Daniel 9:1. ಹೀಗೆ ದಾನಿಯೇಲನ ಪುಸ್ತಕ 9ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡುವಂತ ವಿಚಾರ, ಅಹಷ್ವೇರೋಷನ ಮಗನು, ಮೇದ್ಯ ವಂಶದವನು, ಕಸ್ದೀಯ ರಾಜ್ಯದ ದೊರೆತನವನ್ನು ಹೊಂದಿದವನು ಆದ ದಾರ್ಯಾವೇಶನ ಆಳ್ವಿಕೆಯ ಮೊದಲನೆಯ ವರ್ಷದಲ್ಲಿ. So Daniel misunderstood that the captivity is over. ದಾನಿಯೇಲನು ತಪ್ಪಾಗಿ ಅರ್ಥ ಮಾಡಿಕೊಂಡನು. ಅದೇನೆಂದರೆ ಅವರ ಈ ಸೆರೆಮನೆ ವಾಸ, ಈ ಒಂದು ಸಂಕಷ್ಟವು ಅವರಿಗೆ ಈಗಾಗಲೇ ಮುಗಿದೋಯ್ತು ಎಂಬುದಾಗಿ. So he was inspired, apprehended in prayer, that is chapter 9, 1 through 19, for the restoration of Jerusalem and the regathering of Israel, and also petition for the permission to rebuild the temple that we have in 9:16 through 17. ಹೀಗೆ ನಾವು ನೋಡ್ತೇವೆ 9ನೇ ಅಧ್ಯಾಯದ 1ರಿಂದ 18 ವಚನಗಳವರೆಗೆ ದಾನಿಯೇಲನು ಮತ್ತೊಮ್ಮೆ ದೇವರಲ್ಲಿ ಪ್ರಾರ್ಥನೆ ಮಾಡುವುದನ್ನು ನಾವು ನೋಡ್ತೇವೆ. ಈ ಒಂದು ಇಸ್ರಾಯೇಲ್ ದೇಶದ ಪುನರ್ಸ್ಥಾಪನೆಗೋಸ್ಕರವಾಗಿ ಮಾತ್ರವಲ್ಲದೆ ಚದರಿ ಹೋದಂತ ಎಲ್ಲ ಯಹೂದ್ಯರು, ಇಸ್ರಾಯೇಲ್ರೆಲ್ಲರೂ ಮತ್ತೊಮ್ಮೆ ಅವರು ಇಸ್ರಾಯೇಲ್ ದೇಶದಲ್ಲಿ, ಯೆರೂಸಲೇಮ್ ಪಟ್ಟಣದಲ್ಲಿ ಮತ್ತೊಮ್ಮೆ ಅವರು ಒಂದುಗೂಡಬೇಕೆಂಬುದಾಗಿ ಅವರು ಪ್ರಾರ್ಥಿಸುವುದನ್ನು ನಾವು ನೋಡ್ತೇವೆ. In response to Daniel's prayer is the revelation
to the anointed one who is greater than the temple that we have in Matthew 12:6, that the desolation of Jerusalem would be fulfilled in 70 sevens. ಹೀಗೆ ನಾವು ನೋಡುತ್ತೇವೆ ಮತ್ತಾಯ ಬರೆದ ಸುವಾರ್ತೆ 12ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ ದಾನಿಯೇಲನಿಗೆ ಕೊಟ್ಟಂತ ಈ ಒಂದು ಪ್ರವಾದನೆಗಿಂತಲೂ ಮಿಗಿಲಾದದ್ದನ್ನ ದೇವರು ಯೇಸು ಸ್ವಾಮಿ ಅಲ್ಲಿ ಹೇಳುವುದನ್ನ ಉಲ್ಲೇಖಿಸುವುದನ್ನ ನಾವು ನೋಡುತ್ತೇವೆ. Daniel thought that his captivity is over. 70 years are over and the captivity is over. ದಾನಿಯೇಲನು ಅನ್ಕೊಂಡನು ಈ 70 ವಾರಗಳು ಈಗಾಗಲೇ ಮುಕ್ತಾಯವಾಯಿತು, ಆದ್ದರಿಂದ ಅವರ ಈ ಒಂದು ಸೆರೆಮನೆ ವಾಸ ಸಂಪೂರ್ಣವಾಯಿತು ಎಂಬುದಾಗಿ ಅಂದುಕೊಂಡನು. So no need to wait, and he prayed to the Lord for the restoration of Jerusalem and for the regathering of Israel. ಆದ ಕಾರಣ ಯೆರೂಸಲೇಮಿನ ಆ ಪುನರ್ಸ್ಥಾಪನೆಗೋಸ್ಕರವಾಗಿ ಮಾತ್ರವಲ್ಲದೆ ಇಸ್ರಾಯೇಲರ ಒಟ್ಟುಗೂಡಿಸುವಿಕೆಗೋಸ್ಕರವಾಗಿ ಅವರು ಪ್ರಾರ್ಥನೆ ಮಾಡುವುದನ್ನು ನಾವು ನೋಡ್ತೇವೆ. And that is the topic of Daniel's prayer. ಇದೇ ನಾವು ನೋಡ್ತೇವೆ ದಾನಿಯೇಲನ ಪ್ರಾರ್ಥನೆಯ ಬಹಳ ಮುಖ್ಯವಾದಂತ ವಿಷಯವಾಗಿತ್ತು. And in response to his prayer, ಈ ಒಂದು ಪ್ರಾರ್ಥನೆಗೆ ಸದುತ್ತರವಾಗಿ, and this revelation came to the anointed one who is greater than the temple, that the desolation of Jerusalem will be fulfilled not in 70 years but 70 sevens. ನಾವು ನೋಡ್ತೇವೆ ಈ ಒಂದು ಪ್ರವಾದನೆಯ ಅಡಿಪಾಳಕ್ಕಿಂತ ಉತ್ತಮವಾದಂತ ಪ್ರವಾದನೆ ನಾವು ನೋಡ್ತೇವೆ. ಈ ಒಂದು 70 ವರ್ಷದಲ್ಲಿ ಅಲ್ಲ, ಬದಲಾಗಿ 70 ವಾರಗಳಲ್ಲಿ, ಅಂದ್ರೆ 70 ವಾರಗಳ 7 ವಾರಗಳಲ್ಲಿ ನಡೆಯುವುದು ಎಂಬಂತ ವಿಚಾರವನ್ನು ನಮಗೆ ತಿಳಿದು ಬರುತ್ತದೆ. The time of the vision of chapter 9 was recorded, as I told, in around 530 BC, about 67 years later from the captivity in the Babylonian in 605 BC. ನಾವು ನೋಡ್ತೇವೆ ದಾನಿಯೇಲನಿಗೆ ಸಿಕ್ಕಂತ ಈ ಒಂದು ಪ್ರಕಟಣೆಯು 535ನೇ ಇಸವಿಯಲ್ಲಿ ಕ್ರಿಸ್ತ ಪೂರ್ವ ಅವನಿಗೆ ಸಿಗುವಂತ ಈ ಒಂದು ಪ್ರಕಟಣೆ ಆಗಿತ್ತು. ಅಂದ್ರೆ ಅವನು ಸೆರೆಮನೆ ವಾಸದಲ್ಲಿ ಹೆಚ್ಚು ಕಡಿಮೆ ಈಗಾಗಲೇ 67 ವರ್ಷಗಳು ಅವನು ಕಳೆದಿದ್ದಾನೆ. ಆ ಸಂದರ್ಭದಲ್ಲಿ ಅವನಿಗೆ ಈ ಒಂದು ಪ್ರಕಟಣೆ ಸಿಕ್ಕುವಂತದ್ದಾಗಿತ್ತು. So here we see a progression of prophetic revelation to the chapters from chapter 2 to 8 of Daniel. ಹೀಗೆ ನಾವು ನೋಡುತ್ತೇವೆ ಈ ಒಂದು ದಾನಿಯೇಲನ ಪುಸ್ತಕದಲ್ಲಿ 2ನೇ ಅಧ್ಯಾಯದಿಂದ 8ನೇ ಅಧ್ಯಾಯದವರೆಗೆ ಹಂತ ಹಂತವಾಗಿ ದೇವರು ದಾನಿಯೇಲನಿಗೆ ಪ್ರಕಟಪಡಿಸುವುದನ್ನು ನಾವು ಕಾಣುತ್ತೇವೆ. Chapter 9, 24 to 27, that is 70 weeks, may be considered as the climax of the prophecy. ಹೀಗೆ 9ನೇ ಅಧ್ಯಾಯಕ್ಕೆ ನಾವು ಬರುವಾಗ ಈ ಒಂದು ಪ್ರವಾದನೆಯ ಒಂದು ಅಂತಿಮ ಘಟ್ಟವನ್ನ, ಅದರ ಉಚ್ಚ ಘಟ್ಟವನ್ನ ನಾವು 9ನೇ ಅಧ್ಯಾಯದಲ್ಲಿ ನಾವು ಕಾಣುತ್ತೇವೆ. The foundation for the events of tribulation and millennium is laid in chapter 2. ಈ ಒಂದು ಸಹಸ್ರಮಾನ ವರ್ಷಗಳ ಆಳ್ವಿಕೆ ಮಾತ್ರವಲ್ಲದೆ ಈ ಒಂದು ಸಂಕಟ ಕಾಲದ ಈ ಒಂದು ಕಾಲಾವಧಿ, ಇವೆಲ್ಲರ ಒಂದು ಅಡಿಸ್ಥಾನವನ್ನ, ಬುನಾದಿಯನ್ನ 2ನೇ ಅಧ್ಯಾಯದಲ್ಲಿ, ದಾನಿಯೇಲನ ಪುಸ್ತಕ 2ನೇ ಅಧ್ಯಾಯದಲ್ಲಿ ಹಾಕಲಾಗಿದೆ. Additional details of the same are given in chapter 7 and 8. ಅದಕ್ಕೆ ಬೇಕಾಗಿರುವಂತ ಹೆಚ್ಚಿನ ಮಾಹಿತಿಯನ್ನ ನಾವು 7ನೇ ಅಧ್ಯಾಯ ಮತ್ತು 8ನೇ ಅಧ್ಯಾಯದಲ್ಲಿ ನಾವು ಕಾಣ್ತೇವೆ. Antichrist is also focused there. That is the little horn and typified by the small horn of the image. ಮಾತ್ರವಲ್ಲದೆ ಆ ಒಂದು ವಿಗ್ರಹದ ಒಂದು ಸಣ್ಣ ಕೊಂಬು ಮತ್ತು ದೊಡ್ಡ ಕೊಂಬು, ಇದರ ಕುರಿತಾದಂತ ಚಿತ್ರಣವನ್ನ, ಅದರ ವಿಶ್ಲೇಷಣೆಯನ್ನು ಸಹ ನಾವು ಕಾಣ್ತೇವೆ. The theory of Jerusalem is more focused in chapter 9, which is the stage for major eschatological event to be played out. ಹೀಗೆ 9ನೇ ಅಧ್ಯಾಯದಲ್ಲಿ ಬಹಳ ಪ್ರಾಮುಖ್ಯವಾಗಿ ಅಂತಿಮ ಗತಿಶಾಸ್ತ್ರದ ಉಚ್ಚಕಟ್ಟವನ್ನ ನಾವು ಈ ಒಂದು ಅಧ್ಯಾಯದಲ್ಲಿ ಅದು ರೂಪುಗೊಳ್ಳುವುದನ್ನು ನಾವು ಕಾಣುತ್ತೇವೆ. Gabriel explained that 70 weeks were decreed as recurred both for Daniel and his people and for the holy city Jerusalem, that is in 9:24. ಹೀಗೆ ದೇವದೂತನಾದಂತಹ ಗಬ್ರಿಯೇಲನು
ಈ 70 ವಾರಗಳು 70 ವಾರಗಳ ಈ ಒಂದು ಕಾಲಾವಧಿಯು ಅದು ಇಡೀ ಇಸ್ರಾಯೇಲ್ಗೋಸ್ಕರವಾಗಿ ನಿಗದಿಪಡಿಸಲಾಗಿದೆ ಎಂಬಂತ ವಿಚಾರವನ್ನು ಸಹ ಅವನಿಗೆ ತಿಳಿಯಪಡಿಸುವುದನ್ನು ನಾವು ನೋಡುತ್ತೇವೆ. And this is the necessary time to complete God's prophetic program for the people of Israel, spanning the messianic program of redemption. ಹೀಗೆ ಯೇಸು ಕ್ರಿಸ್ತನು ಆತನು ಇಸ್ರಾಯೇಲ್ ಜನರಿಗೋಸ್ಕರವಾಗಿ ಅವರನ್ನ ಬಿಡುಗಡೆಗೊಳಿಸುವಂತ ಅವರನ್ನು ರಕ್ಷಿಸುವಂತ ಯೋಜನೆಯನ್ನ ಈ ಒಂದು ಕಾಲಾವಧಿಯಲ್ಲಿ ನಡೆಸಲ್ಪಡುವುದು ಎಂಬುದಾಗಿ ನುಡಿಯುವುದನ್ನು ನಾವು ನೋಡುತ್ತೇವೆ. Therefore, no portion of Old Testament scripture is as essential as to unlocking the mysteries of the prophetic plan for Israel. ಆದ ಕಾರಣ ಹಳೆ ಒಡಂಬಡಿಕೆಯಲ್ಲಿರುವಂತಹ ಎಲ್ಲ ಸತ್ಯವೇದ ಗ್ರಂಥಗಳು ಸಹ ದೇವರ ಪ್ರವಾದನಾತ್ಮಕವಾದಂತ ಆ ನುಡಿಗಳ ನೆರವೇರಿಕೆಯಾಗಿ ನಾವು ಅವುಗಳಲ್ಲಿ ಕಾಣುವುದನ್ನು ನಾವು ನೋಡುತ್ತೇವೆ. It gives the indispensable chronological key to all New Testament prophecy. ಇದು ಹೊಸ ಒಡಂಬಡಿಕೆಯಲ್ಲಿ ಬರುವಂತ ಎಲ್ಲ ಘಟನೆಗಳಿಗೆ ಅದರ ಕಾಲಾನುಕ್ರಮವಾಗಿ ಬರುವಂತ ಆ ಒಂದು ಕ್ರಮಬದ್ಧವಾಗಿ ನಡೆಯಬೇಕಾದಂತ ಘಟನೆಗಳ ಕುರಿತಾದಂತ ಒಂದು ವರದಿಯನ್ನ ನಮಗೆ ನಿಗದಿಪಡಿಸುವಂತನಾಗಿದೆ. And this prophecy concerns the times of the Gentiles described in Luke 21:24 from the perspective of Israel. ಇಲ್ಲಿ ಲೂಕನ ಸುವಾರ್ತೆ 21ನೇ ಅಧ್ಯಾಯ 24ನೇ ವಚನದಲ್ಲಿ ಅನ್ಯ ಜನರ ಕಾಲ ಸಮಯದಲ್ಲಿ ನಡೆಯುವಂತ ಈ ಒಂದು ಘಟನೆಯನ್ನ ಇಲ್ಲಿ ಈ ಒಂದು ಕಾಲಾವಧಿಯಲ್ಲಿ ಅದನ್ನ ತಿಳಿಯಪಡಿಸಲಾಗಿದೆ. So the 70 weeks serves as the prophetic template for eschatological portion of the New Testament, such as the Olivet Discourse, the Day of the Lord, and the wrath described in Revelation chapter 6-19. ಹೀಗೆ ನಾವು ನೋಡುತ್ತೇವೆ ಈ ಒಂದು 70 ವಾರಗಳ ಕಾಲಾವಧಿಯು ಅದು ಬೇರೆ ಉಳಿದಂತಹ ಆ ಒಂದು ಕ್ರಿಸ್ತನ ಆಗಮನದ ಕುರಿತಾಗಿ ನಾವು ಅಧ್ಯಯನ ಮಾಡುವಂತ ಬೇರೆ ಇನ್ನಿತರ ಘಟನೆಗಳು, ಅಂದ್ರೆ ಯೇಸು ಕ್ರಿಸ್ತನು ಆತನು ಎಣ್ಣೆ ಮರಗಳ ಗುಡ್ಡದಲ್ಲಿ ಪ್ರತ್ಯಕ್ಷನಾಗುವಂಥದ್ದು ಮಾತ್ರವಲ್ಲದೆ ಅದರ ನಂತರ ನಡೆಯುವಂತ ಇನ್ನು ಅನೇಕ ಘಟನೆಗಳಿಗೆ ಆ ಒಂದು ವಿಚಾರಗಳಿಗೆ ಈ ಒಂದು ಭಾಗದ ಸತ್ಯವೇದ ಭಾಗದ ವಿಷಯವು ಅಡಿಪಾಯವಾಗಿ ಅಂದ್ರೆ ಅಡಿಸ್ಥಾನವಾಗಿ ನಮಗೆ ಕೊಡಲ್ಪಟ್ಟದಾಗಿದೆ. That's why the study of the book of Daniel is very significant for the study of all eschatological program for the future ones. ಆದ ಕಾರಣ ಮುಂಬರುವಂತ ಘಟನೆಗಳಲ್ಲಿ ನಡೆಯುವಂತ ಎಲ್ಲ ಘಟನೆಗಳಿಗೆ ದಾನಿಯೇಲನ ಪುಸ್ತಕವು ನಮಗೆ ಅಡಿಪಾಯವಾಗಿ ಬುನಾದಿಯಾಗಿ ನಾವು ಅದನ್ನ ಕಲಿಯಬೇಕಾದಂತ ಒಂದು ಅಗತ್ಯ ಇದೆ. So the immediate context is that Daniel came to know about the end of the captivity from the reading the book of Jeremiah. ಅದರಿಂದ ಇಲ್ಲಿರುವಂತ ಬಹಳ ಹತ್ತಿರದ ಸಮೀಪವಾದಂತ ಸಂದರ್ಭ ಏನಪ್ಪಾ ಅಂತಂದ್ರೆ ಈ ಒಂದು ಅಧ್ಯಾಯದಲ್ಲಿ ನಾವು ತಿಳಿದು ಬರುವಂತ ವಿಷಯ ದಾನಿಯೇಲನು ಯೆರೆಮೀಯನ ಪ್ರವಾದನೆಯ ನುಡಿಗಳ ಮೂಲಕವಾಗಿ 70 ವಾರಗಳ ಕುರಿತಾದಂತ ಒಂದು ಸ್ಪಷ್ಟನೆಯನ್ನ ಅವನಿಗೆ ತಿಳಿದು ಬರುತ್ತದೆ. And he prayed to the Lord. ಅದಕ್ಕೋಸ್ಕರವಾಗಿ ಅವನು ಪ್ರಾರ್ಥನೆ ಮಾಡ್ತಾನೆ. But his calculation was erroneous. ಆದರೆ ಅವನ ಲೆಕ್ಕಾಚಾರ ತಪ್ಪಿ ಹೋಯಿತು. In response that angel came and gave him understanding, insight. ಆದರೆ ಅದಕ್ಕೆ ಸದುತ್ತರವಾಗಿ ದೇವದೂತನಾದಂತ ಗಬ್ರಿಯೇಲನು ಬಂದು ದಾನಿಯೇಲನಿಗೆ ಅದನ್ನ ಅರ್ಥವನ್ನ ಇನ್ನು ವಿವರಿಸಿಕೊಳ್ಳುವಂತದನ್ನು ನಾವು ನೋಡ್ತೇವೆ. And that is the immediate context. ಇದು ನಾವು ನೋಡುವಂತ ಇಲ್ಲಿನ ಹತ್ತಿರದ ಅಥವಾ ಸಮೀಪದ ಒಂದು ಸಂದರ್ಭವಾಗಿದೆ. God willing, we just explain detail in the coming days. ದೇವರ ಚಿತ್ತವಾದರೆ ಮುಂದಿನ ದಿನಮಾನಗಳಲ್ಲಿ ಇದನ್ನ ಇನ್ನೂ ಸವಿಸ್ತಾರವಾಗಿ ನಾವು ಕಲಿಯುವುದಕ್ಕೆ ದೇವರು ನಮಗೆ ಅವಕಾಶ ಮಾಡಿಕೊಡಲಿ. Let's pray. ನಾವು ಪ್ರಾರ್ಥನೆ ಮಾಡೋಣ. Thank you, Jesus, for this beautiful time. ಈ ಒಂದು ಸುಂದರವಾದಂತ ಸಮಯಕ್ಕಾಗಿ ದೇವರೇ ನಾವು ನಿನ್ನ ಸ್ತೋತ್ರ ಮಾಡ್ತೇವೆ. We pray that
give us insight and understanding to learn your word. ನಿನ್ನ ವಾಕ್ಯವನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ, ಅಧ್ಯಯನ ಮಾಡುವುದಕ್ಕೆ ನಮಗೆ ನಮ್ಮ ಒಳನೋಟಗಳನ್ನ ನೀನು ಬೆಳಗಿಸುವುದಾಗಿ ನಾವು ಪ್ರಾರ್ಥಿಸ್ತೇವೆ. The future events are already scripted in the scripture. ಮುಂಬರುವಂತಹ ಘಟನೆಗಳೆಲ್ಲವೂ ಕ್ರಮಬದ್ಧವಾಗಿ ನಿನ್ನ ಸತ್ಯವೇದದಲ್ಲಿ ನೀನು ನಮಗೆ ಬರೆದು ಕೊಟ್ಟಿದ್ದೀವಿ. A child of God need not to be surprised. ಆದ ಕಾರಣ ಒಬ್ಬ ದೇವರ ಮಗನು ಆಶ್ಚರ್ಯಚಕಿತನಾಗಬೇಕಾದಂತ ಅವಶ್ಯಕತೆ ಇದೆ. Lord, we pray that let us have a clear understanding of the scripture. ಹೌದು ಸ್ವಾಮಿ, ನಿನ್ನ ಸತ್ಯವೇದ ವಾಕ್ಯಗಳ ಕುರಿತಾಗಿರುವಂತ ಸರಿಯಾದಂತ ತಿಳುವಳಿಕೆಯನ್ನ ನಮಗೆ ಅನುಗ್ರಹಿಸಿಕೊಳ್ಳಿ. We thank you for all the listeners. ಇಲ್ಲಿ ಕೇಳ್ತಾ ಇರುವಂತ ಎಲ್ಲ ಕೇಳುಗರಿಗಾಗಿ ನಾವು ಸ್ತೋತ್ರ ಮಾಡ್ತೇವೆ. Especially for Jason for good translation. ವಿಶೇಷವಾಗಿ ಉತ್ತಮವಾಗಿ ಭಾಷಣ ಮಾಡಿದಂತ ಜೇಸನ್ಗಾಗಿ ಸ್ತೋತ್ರ ಮಾಡ್ತೇವೆ. For all teachers and all members of the team. ಮತ್ತು ಅಲ್ಲದೆ ಎಲ್ಲ ಬೋಧಕರಿಗಾಗಿಯೂ ಮತ್ತು ಅಲ್ಲದೆ ಈ ತಂಡದಲ್ಲಿರುವಂತ ಎಲ್ಲ ಸದಸ್ಯರಿಗಾಗಿಯೂ. Let your grace be upon all of us. ನಿನ್ನ ಕೃಪೆ ನಮ್ಮೆಲ್ಲರ ಮೇಲೆ ಇರಲಿ. All glory and honor for you, Lord. ಎಲ್ಲ ಘನಮಾನ ಮಹಿಮೆ ನಿನಗೆ ಮಾತ್ರ ಸಲ್ಲತಕ್ಕದಾಗಿರಲಿ. In Jesus' name we pray. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಪ್ರಾರ್ಥಿಸಿ ಬೇಡುತ್ತೇವೆ. Amen. Amen.